ಆಮೇಲೆ ಈಗ ತಂದೆಯಾದ ದೇವರು ಈ ಲೋಕವನ್ನೇ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಈ ಭೂಮಿ ಮೇಲೆ ಆಮೇಲೆ ಈ ದಾಸತ್ವದ ಸಂತೆ ಒಳಗೆ ಅವ್ರ ಮಗನಾಗಿ ಬರ್ಲಿಲ್ಲ. ಆ ದಾಸತ್ವದ ಸಂತೆ ಒಳಗೆ ಏನಾಗಿ ಬಂದ್ರು? ಇಷ್ಟು ಒಳ್ಳೆ ದೇವರು. ಆಮೇಲೆ ಯಾಕೆ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕಾನೂನು ಇದೆ. ಏನಿದೆ? ಆ ಕಾನೂನು ಮೀರಿ ಸಹಿತ ತಗೊಳ್ಳೋಣ ನಮ್ಮ ಹತ್ರ. ಕಾನೂನು ಏನ್ ಆ ಲೀಗಲ್ ಆಗಿ ಏನಿದೆಯೋ ಅದ್ರ ಪ್ರಕಾರ ನೀನು ತಕೊಂಡ್ರೆ ಆ ವ್ಯಕ್ತಿನ ಬಿಟ್ಟು ನೀನ್ ಕಳಿಸ್ತೀನಪ್ಪ. ನೀನ್ ಮೊದ್ಲು ಬಂದಿದ್ದು ದೇವ್ರ ರೂಪವಾಗಿ ಬಂದೆ ಅಂತ ತಗೊಳಕ್ ಆಗಲ್ವಲ್ಲ. ಇವ್ನು ದಾಸ, ನೀನ್ ದೇವ್ರ ರೂಪ, ಹಂಗೆ ನಿನ್ ಪ್ರಾಣ ನಾನು ತಗೊಂಡು ನಾನೇನ್ ಮಾಡೋಣ? ನನ್ಗೆ ಬೇಕಾಗಿಲ್ಲ. ಆಮೇಲೆ ಈಗ ಹಳೆ ಒಡಂಬಡಿಕೆಯಲ್ಲಿ ಕಣ್ಣಿಗೆ ಬದಲಾಗಿ ಕಣ್ಣೆ, ಕತ್ತಿಗೆ ಬದಲಾಗಿ ಕತ್ತಿ. ಆಮೇಲೆ ಬರೆ ಹಾಕಿದ್ರೆ ಇನ್ನೊಬ್ಬರಿಗೆ ಅವ್ನು ಬರನೇ ಹಾಕ್ಬೇಕು. ಆಮೇಲೆ ಒಬ್ಬ ದಾಸನಾಗಿದ್ರೆ ಅವನ್ ಬಿಡಿಸ್ಕೋಬೇಕಾದ್ರೆ ಇನ್ನೊಬ್ಬ ಆಮೇಲೆ ಅವನ್ ಬಿಡಿಸ್ಕೊಳಕ್ಕಾಗದ ದಾಸ ಏನಾಗಿ ಬಂದ್ರು? ಆ ದಾಸತ್ವದ ಸಂತೆ ಒಳಗೆ ದೇವ ರೂಪವಾಗಿದ್ದವನು ಫಿಲಿಪ್ಪಿನ ವಾಕ್ಯ ಹೇಳಿದೆ, ತನ್ನನ್ನು ತಾನು ಬರಿದು ಮಾಡಿದ. ಏನ್ ಮಾಡ್ಕೊಂಡು? ದಾಸನ ರೂಪವನ್ನು ತಾಳಿ ನಮ್ಮ ಮಧ್ಯದಲ್ಲಿ. ಈಗ ಆ ಸೈತಾನ ಹತ್ರ ಹೋಗ್ತಿದ್ದಾರೆ. ಆ ನನ್ನ ಯಜಮಾನ ಹತ್ರ ಬರ್ತಿದ್ದಾರೆ. ನೋಡಪ್ಪ, ಇವನ್ ಪಾಪಿ, ನಿನಗೆ ದಾಸನಾಗಿದ್ದಾನೆ, ಇವನ ನಾನು ಬಿಡಿಸ್ಕೋತೀನಿ, ಈಗ ನಾನು ಜೀವ ಕೊಡಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳುವಾಗ ಸೈತಾನ ಒಂದು ನಿಮಿಷ ಕೂಡ ನಿಂತಿಲ್ಲ. ಏನ್ ಮಾಡಿಲ್ಲ? ಮೊದ್ಲಾದ್ರೆ ಪ್ರಶ್ನೆ ಕೇಳ್ದಿಲ್ಲ, ಇದೇ ಸಾಧ್ಯ, ಅದೇ ಹೇಗೆ ಅಂತ. ಈಗ ದಾಸನಾಗಿ ಬಂದ ತಕ್ಷಣ ನಾನು ಜೀವ ಕೊಡ್ತೀನಿ ಅಂದ ತಕ್ಷಣ ಒಂದು ಕ್ಷಣ ಮಾತಾಡದೆ ಆ ದಾಸನಾಗಿ ಬಂದಂತ ಯೇಸುವನ್ನ ಶಿಲುಬೆ ಮೇಲೆ ನಾನು ಪ್ರಾಣ ಕೊಟ್ಟು, ಏನು ಕೊಟ್ಟು? ತನ್ನ ಜೀವ ಕೊಟ್ಟು ನಮ್ಮೆಲ್ಲರನ್ನ ಸೈತಾನ ಕೇಳಿದ, ನನಗೆ ರಕ್ತ ಬೇಕು ಅಂತ ಕೇಳ್ತಲ್ಲ, ಶಿಲುಬೆ ಮೇಲೆ ಏಸಪ್ಪ ನನಗಾಗಿ ನಿನಗಾಗಿ ರಕ್ತ ಸುರಿಸಿ ನಮ್ಮ ಮೇಲಿದ್ದಂತ ಬಂಧನ, ನಮ್ಮ ಮೇಲಿದ್ದ ದರಿದ್ರ, ನಮ್ಮ ಮೇಲೆ ಸೈತಾನ ಹಾಕಿದಂತ ಪಾಪ ಎಂಬ ಗಲೀಜು, ರೋಗ ಎಂಬ ಹಿಂಸೆಯಿಂದ ಆತನ ರಕ್ತ, ಆತನ ಶಿಲುಬೆ ಮೇಲೆ ಕೊಟ್ಟಂತ ಜೀವನ ಮೂಲಕವಾಗಿ ನಾವೆಲ್ಲರೂ ಕೂಡ ಆ ಸೈತಾನ ದಾಸತ್ವದಿಂದ ಬಿಡಿಸಲ್ಪಟ್ಟಿದ್ದೀವಿ. ಆಮೇಲೆ ಯಾಮಾರಿಸಿ ಬಿಡಿಸಲ್ಪಟ್ಟಿಲ್ಲ, ಕಾನೂನು ಬದ್ಧವಾಗಿ ಬಿಡಿಸಲ್ಪಟ್ಟಿದ್ದೀವಿ. ಧರ್ಮಶಾಸ್ತ್ರ ಅನುಸಾರವಾಗಿ ನಾವು ದಾಸರಾಗಿದ್ದ ನಮ್ಮನ್ನ ಒಬ್ಬ ದಾಸನಾಗಿ ಬಂದು ಆಮೇಲೆ ನನಗಾಗಿ ರಕ್ತ ಕೊಟ್ಟು, ನನಗಾಗಿ ಜೀವ ಕೊಟ್ಟು ನನ್ನನ್ನ ದೇವರು ಕೊಂಡುಕೊಂಡು ಆಮೇಲೆ ನಂಬ್ತೀರಾ? ಆಮೇಲೆ ಯೋಚನೆ ಆಮೇಲೆ ಮಾಡಿ ನಂಬಿ. ಈಗ ಏನ್ ಮಾಡಿದ್ರು? ಆಮೇಲೆ ಈಗ ವಾಕ್ಯ ಹೇಳ್ತಿದೆ, ಈಗ ನಾವು ಏನೋ ಒಂದು ತಗೋತೀವಿ ಗಾಡಿ, ಆ ಗಾಡಿ ಯಾರು? ಗೌರ್ಮೆಂಟ್ ಅಲ್ಲ, ನೀನ್ ತಗೊಂಡೆ, ಆ ಗಾಡಿ ಯಾರು? ಆಮೇಲೆ ಈಗ ಯೇಸು ರಕ್ತ ಕೊಟ್ಟು ನಾನು ತಗೊಂಡ್ರು, ಈಗ ನಾನು ಯಾರು? ನಾನು ಯಾರ ಕಡೆಯವನು? ಯಾರವನು? ನಂಬಿ ಹೇಳಬೇಕು, ನಾನು ತಿರುಗಿ ಭಯದಲ್ಲಿ ಬೀಳುವಾಗ ನಾನು ದಾಸನ ಭಾವ ಹೊಂದವನಲ್ಲ, ನಾನು ದೇವರ ಯಾಕೆ ಅಂತಂದ್ರೆ ನಾನು ದೇವರು ನನಗೆ ಕ್ರಯ ಕೊಟ್ಟು ಕೊಂಡ್ಕೊಂಡು, ನಾನು ದೇವರ ಕಡೆಯವರು. ಯಾರ ಕಡೆಯವನು? ನೀನೇನೋ ಒಂದು ಕೊಟ್ಟು ತಗೊಂಡ್ರೆ ಅದು ಯಾರ್ದು? ನಂದದು, ಹೌದಲ್ವಾ? ಬೈಕ್ ತಗೊಂಡ್ರೆ ಬೈಕ್, ಮೊಬೈಲ್ ತಗೊಂಡ್ರೆ ಆಗ ದೇವರು ಯಾರು ತಗೊಂಡಿದ್ದಾರೆ? ಆ ದಾಸತ್ವದ ಸಂತೆಯಲ್ಲಿ ಆಮೇಲೆ ದೇವ ಮಗನಾಗಿ ಬಂದು ತಗೊಂಡಿಲ್ಲ, ದಾಸನಾಗಿ ಬಂದು ತಗೊಂಡ್ರು. ಯಾಕೆಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಆ ನಿಯಮನೇ ಇತ್ತು. ಆಮೇಲೆ ಈಗ ನಮ್ಮನ್ನ ದೇವರು ಮಕ್ಕಳಾಗಿ ಏನಾಗಿ ಮಾಡಿಕೊಂಡು ಆಮೇಲೆ ಹಲ್ಲೆಲೂಯಾ. ಈಗ ನಾನು ದಾಸನ ಹೇಳಿ ಬಾಯ್ದ, ಈಗ ನಾನು ಏನಾಗಿ ಏನೋ ಮೋಸವಾಗಿಯೋ ಕಾನೂನುಬದ್ಧವಾಗಿಯೋ, ಧರ್ಮಶಾಸ್ತ್ರ ಪ್ರಕಾರನೋ ಇಲ್ಲ ಧರ್ಮಶಾಸ್ತ್ರ ಮೀರಿನ ರೂಲ್ಸ್ ಪ್ರಕಾರ, ನ್ಯಾಯ
ನಿಮಿತ್ತವಾಗಿ ನಾನು ದೇವರಿಗೆ ಮಗ. ಏನಾಗಿದೆ? ಆಮೇಲೆ ಈಗ ನಾನು ದೇವರಿಗೆ ದಾಸನಾಗಿ, ದೇವರಿಗೆ ನನ್ನ ಮಗನಾಗಿ, ಅಂದ್ರೆ ನನ್ನ ದೇವರು ಕೊಂಡುಕೊಂಡಿದ್ದಾರೆ. ಈಗ ಅವ್ರ ಮನೆಯಲ್ಲಿ ಕರ್ಕೊಂಡೋಗಿ ನಾನು ದಾಸನಾಗಿ ನಡ್ಸ್ಕೋಬಹುದು, ಬೇಕಾದ್ರೆ ಮಗನಾಗಿ. ಹೌದಾ? ನಾನು ತಗೊಂಡ್ಬಿಟ್ಟಿದ್ದಾರೆ ಅವರು. ಹೌದಲ್ವ? ಈಗ ಅದನ್ನೆಲ್ಲ ನಾನು ವಿವರಿಸಿ ಹೇಳಿದ್ರೆ ಬಹಳ ಕಷ್ಟ ಆಗ್ತದೆ. ಅದರಿಂದ ನಿಮ್ಗೆ ನಾನು ಇವತ್ತಿಗೆ ನಾನು ಹೇಳೋದು ಏನಂತಂದ್ರೆ, ನಾವು ಯಾರು ದಾಸರಲ್ಲ. ನಮ್ಮನ್ನು ಸೈತಾನ ಈ ಪ್ರಪಂಚ ಎಂಬ ದಾಸತ್ವದ ಸಂತೆ. ಹೌದಲ್ವ? ಎಷ್ಟೋ ಜ್ಞಾನಿಗಳಿದ್ದಾರೆ, ಸೈತಾನಿಗೆ ಜ್ಞಾನಿಗಳಿದ್ದಾರೆ, ಎಷ್ಟೋ ಡಾಕ್ಟರ್ಗಳಿದ್ದಾರೆ. ಅವ್ರು ಯಾರ ಬಳಿಯೂ ಈ ದಾಸನು ಮಗನು ಹೋಗದೆ ನನ್ನ ನಿಮ್ಮ ಬಳಿಗೆ ಯಾರ ಬಳಿಗೆ ಬಂದು ಸುಮ್ಮನೆ ಕೂತ್ಕೊ ಯೋಚನೆ ಮಾಡಿ, ನಾನು ದೇವ್ರ ಮಗನಾಗೋದಕ್ಕಾಗಿ ನನ್ನ ಹತ್ರ ಏನೆಲ್ಲ ಕಾರ್ಯಗಳಿದೆ, ಏನಿದೆ. ಆಮೇಲೆ ಇತ್ತಾಗೆ ನಾವು ಓದಿದವರು ಅಲ್ಲ, ಇತ್ತಾಗೆ ನಮ್ ಹಿಂದೆ ಯಾವ ಬ್ಯಾಕ್ ಗ್ರೌಂಡ್ ಹಿನ್ನೆಲೆ ಏನಿಲ್ಲ, ತುಂಬಾ ದೊಡ್ಡ ಪರಂಪರೆ ಇರೋದು. ಹೌದಲ್ಲ?